ನಮಸ್ಕಾರ. ನಾನು ಈ ದಿನ ಒಂದು ರೈಸ್ ಐಟಮ್ ಮಾಡ್ಕೊಂಬಂದಿದ್ದೀನಿ. ಬದನೆಕಾಯಿ ಹಾಕಿ ಇದಕ್ಕೆ ದಮ್ ವಾಂಗಿಬಾತ್ ಅಂತ ಹೇಳ್ತಾರೆ. ಬಹಳ ಸಿಂಪಲ್ಲಾಗಿ ಮಾಡುವಂಥದ್ದು, ತುಂಬ ಟೇಸ್ಟ್ ಇರುತ್ತೆ. ಇದರ ಪರಿಮಳವೇ ಅಷ್ಟು ಘಮ ಘಮ. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. 2 ಮೈಸೂರು ಬದನೆಕಾಯಿನ ತಗೊಂಡು 1 ಇಂಚ್ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೊಮೊಟೊ, 1 ಈರುಳ್ಳಿ, 1 ದೊಣ್ಣಮೆಣಸನ್ನ ಹೆಚ್ಚಿಟ್ಟಿದ್ದೀನಿ. ಕರಿಬೇವಿನ ಎಲೆ ಇದೆ. 2 ಸ್ಪೂನು ಹಸಿ ಬಟಾಣಿ ಕಾಳು ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ವಾಂಗಿಬಾತ್ ಪೌಡ್ರ್ ಇಟ್ಕೊಂಡಿದ್ದೀನಿ. 1 ಲೋಟ ಪಲಾವ್ ಅಕ್ಕಿನ ತೊಳೆದು ಬಸಿ ಹಾಕಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಚಕ್ಕೆ, ಮೊಗ್ಗು, ಪಲಾವ್ ಎಲೆ, 1 ಲವಂಗ, ಹಾಗೆ ಅರ್ಧ ಚಮಚ ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಮೊಗ್ಗು ಎಲ್ಲವನ್ನು ಹಾಕೋಣ. ಹಾಗೆ ಪರಿಮಳಕ್ಕೆ 1 ಪಲಾವ್ ಎಲೆಯನ್ನು ಹಾಕೋಣ. ಅರ್ಧ ಸ್ಪೂನು ಜೀರಿಗೆ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಸಾಸಿವೆ ಕಾಳು ಹಾಕೋಣ. ಈಗ ಹೆಚ್ಚಿಟ್ಟಿರುವ ಈರುಳ್ಳಿ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕೋಣ. ಸ್ವಲ್ಪ ಹುರಿಯೋಣ. ಈಗ ಹೆಚ್ಚಿರುವ ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಹಾಕೋಣ. ಸ್ವಲ್ಪ ಈರುಳ್ಳಿ ಜೊತೆ ಹುರಿಯೋಣ. ಈಗ ಹಸಿ ಬಟಾಣಿ ಕಾಳನ್ನು ಹಾಕೋಣ. ಮತ್ತೆ ಹುರಿಯೋಣ. ಈಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹೋಳುಗಳನ್ನು ಹಾಕೋಣ. ಟೊಮೊಟೊ ಹೋಳು ಸಹಿತ ಸ್ವಲ್ಪ ಫ್ರೈ ಆಗಬೇಕು. ಈಗ 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಅರಿಶಿನ ಯಾವಾಗಲೂ ರುಚಿ ಮತ್ತು ಪರಿಮಳ ಬಣ್ಣ ಕೊಡುತ್ತೆ. ಈಗ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನು ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಬಸಿ ಹಾಕಿಟ್ಕೊಂಡಿರೋ ಅಕ್ಕಿನ ಹಾಕಿ 2 ಸುತ್ತು ಹುರಿಯೋಣ. ಈಗ ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಈಗ ಹುಳಿಗೆ ನಾನು 2 ಸ್ಪೂನಷ್ಟು ಹುಣಸೆಹಣ್ಣಿನ ರಸವನ್ನು ಗಿವುಚಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸೋಣ. ವಾಂಗಿಬಾತ್ ಪೌಡ್ರ್ ಹಾಕೋಣ. ಎಲ್ಲವನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಈಗ 1 ಲೋಟ ಅಕ್ಕಿಯ ಅಳತೆಗೆ ಸರಿಯಾಗಿ ನಾನು 2 ಲೋಟದಷ್ಟು ಬಿಸಿ ನೀರನ್ನು ಹಾಕ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ತಕ್ಷಣ ನೀರು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಬಾರ್ದು. 1 ಕುದಿ ಬರೆಸಬೇಕು. ಆಗ ಅನ್ನ ತುಂಬ ಉದುರಾಗಿ ಬರುತ್ತೆ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಈಗ ಕುಕ್ಕರ್ ಮುಚ್ಚಿ 2 ವಿಷಲು ಕೂಗಿಸೋಣ. ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ನೋಡಿ, ಗಮ್ ಅಂತ ಪರಿಮಳ ಬರ್ತಾ ಇದೆ, ಎಷ್ಟು ಉದುರಾಗಿದೆ ಅಂತ. ಈಗ ಸೌಟಲ್ಲಿ ಒಂದು ಸರಿ ಮಿಕ್ಸ್ ಮಾಡೋಣ. ರುಚಿಯಾದ ದಮ್ ವಾಂಗಿಬಾತು ರೆಡಿ ಆಯಿತು. ಇದಕ್ಕೆ ಮೊಸರು ಬಜ್ಜಿ ಯಾವುದೂ ಬೇಡ, ಹಾಗೆ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ನೀವೊಮ್ಮೆ ಮಾಡಿ ನೋಡಿ, ಮತ್ತೆ ಇದನ್ನು ಮಾಡಿ ತಿನ್ನೋಣ ಅನಿಸುತ್ತೆ. ನೋಡಿದ್ರಲ್ಲ ದಮ್ ವಾಂಗಿಬಾತ್ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.